ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸಾಯತ್ಪಾಲಿತಂ ನಿತ್ಯಮನಾವಿಲಾತ್ಮಾ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಶ್ರೀ ಗುರುಭ್ಯೋ ನಮಃ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ 18ನೆಯ ಪದ್ಯ. ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನೌ ಚಕ್ರೇಶ ಸುಗ್ರೀವಸುಯಾಯಜೂಕೆ ಆಧ್ವರ್ಯವಂ ಯುದ್ಧಮಖೇ ಪ್ರತಿಪ್ರಸ್ತಾತ್ರಾ ಸುಮಿತ್ರ ತನಯೇನ ಸಾಕಂ. ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನೌ ಸುಗ್ರೀವ ಸುಯಾಯಜೂಕೆ ಯುದ್ಧಮಖೇ ಪ್ರತಿಪ್ರಸ್ಥಾತ್ರ ಸುಮಿತ್ರಾತನಯೇನ ಸಾಕಂ ಆಧ್ವರ್ಯವಂ ಚಕ್ರೇ. ಹನುಮಂತ ಯಜ್ಞದಲ್ಲಿ ಪುರೋಹಿತನಾಗಿ ಈ ಯಜ್ಞವನ್ನು ಮಾಡಿಸಿದ ಅಂತ ಹೇಳ್ತಾ ಇರೋದು. ಯಜ್ಞ ಮಾಡ್ತಾ ಇರೋದು ಯಾರು? ಸುಗ್ರೀವ. ಯಾವ ಯಜ್ಞ? ಈ ರಾಮ ರಾವಣರ ಯುದ್ಧವೆಂಬ ಯಜ್ಞ. ರಾಮ ರಾವಣರ ಯುದ್ಧವೆಂಬ ಯಜ್ಞದಲ್ಲಿ ಯಜಮಾನ ಯಾರು? ಯಜಮಾನ ಸುಗ್ರೀವ. ಸುಗ್ರೀವ ಸುಯಾಯಜೂಕೆ. ಸುಗ್ರೀವ ಈ ಒಂದು ಯಜ್ಞದಲ್ಲಿ ಯಜಮಾನ. ಈ ಯಜ್ಞವನ್ನು ಮಾಡಿಸ್ತಾ ಇರತಕ್ಕಂಥವನು ಹನುಮಂತ. ಅವನು ಪುರೋಹಿತ. ಪೌರೋಹಿತ್ಯವನ್ನು ವಹಿಸಿ ಈ ಒಂದು ಯಜ್ಞವನ್ನು ಸುಗ್ರೀವನಿಂದ ಮಾಡಿಸ್ತಾ ಇದ್ದಾನೆ. ಸ್ವತಃ ತಾನೇ ಸಮರ್ಥನಾಗಿದ್ದರೂ ಕೂಡ ರಾವಣನನ್ನು, ಕುಂಭಕರ್ಣನನ್ನು, ಇಂದ್ರಜಿತ್ತು ಮೊದಲಾದವರನ್ನು ಕೊಲ್ಲಬಹುದಿತ್ತು. ಆದರೆ ಅವರನ್ನು ಕೊಲ್ಲದೆ ಭಗವದಾಜ್ಞಾ ಉಲ್ಲಂಘನೆ ಮಾಡದೇ ಇರತಕ್ಕಂತಹ ಒಂದು ಅಪಾರವಾಗಿರತಕ್ಕಂತಹ ವಿವೇಕ ಹನುಮಂತನಿಗಿದೆ. ಆದ್ದರಿಂದ ಅವನು ರಾವಣಾದಿಗಳನ್ನು ಕೊಲ್ತಾ ಇಲ್ಲ. ಮತ್ತು ಸುಗ್ರೀವಾದಿಗಳಿಗೆ ಅವರನ್ನು ನಿಗ್ರಹ ಮಾಡಲಿಕ್ಕಾಗಲ್ಲ. ಕೆಲವರಿಗೆ ಬ್ರಹ್ಮದೇವರ ವರ ಇದೆ, ಹಾಗಾಗಿ ಕೆಲವರಿಗೆ ರುದ್ರದೇವರ ವರ ಇದೆ. ಈ ಬ್ರಹ್ಮರುದ್ರಾದಿಗಳ ವರಗಳಿಂದ ಅವಧ್ಯರಾಗಿರತಕ್ಕಂತಹ ಈ ಅಸುರರನ್ನು ಸುಗ್ರೀವಾದಿಗಳು ಸ್ವಯಂ ಎದುರಿಸಲಿಕ್ಕೆ ಅಸಮರ್ಥರು. ಆದ್ದರಿಂದ ಅವರನ್ನು ಸಂಹರಿಸಿ ತಾನು ರುದ್ರಾದಿಗಳಿಗಿಂತ ಹಿರಿಯ ಎನ್ನುವುದು ಸಿದ್ಧಪಡಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಹನುಮಂತ ತನ್ನ ಪಾತ್ರವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಸುಗ್ರೀವನ ಮೂಲಕವಾಗಿ ಈ ಯಜ್ಞ, ರಾವಣಾದಿಗಳನ್ನು ಸಂಹಾರ ಮಾಡಬೇಕೆಂಬ ಈ ಯುದ್ಧ ಯಜ್ಞದಲ್ಲಿ ಅಗ್ನಿ ಯಾರು? ಜಾಜ್ವಲ್ಯಮಾನೋಜ್ವಲ ರಾಘವಾಗ್ನೌ. ಬಹಳ ಜಾಜ್ವಲ್ಯಮಾನ, ಚೆನ್ನಾಗಿ ಉರಿತಾ ಇರತಕ್ಕಂತಹ ಬೆಂಕಿ, ಧಗ 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 ಉರಿತಾ ಇದೆ. ಯಾವ ಬೆಂಕಿ? ರಾಘವಾಗ್ನೌ, ಶ್ರೀರಾಮನೆಂಬ ಅಗ್ನಿ. ಅತ್ಯಂತ ಉರಿತಾ ಇರತಕ್ಕಂತಹ ಉಜ್ವಲ ಪ್ರಕಾಶಮಾನವಾಗಿರತಕ್ಕಂತಹ ರಾಘವಾಗ್ನು, ರಾಘವೆಂಬ ರಾಮನೆಂಬ ಅಗ್ನಿ.
ಆ ರಾಮಚಂದ್ರನೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾ ಇರೋದು. ಯಾರು ಮಾಡಿಸ್ತಾ ಇರೋದು? ಆಧ್ವರ್ಯವಂ ಚಕ್ರೆ, ತಾನೇ ಆಧ್ವರ್ಯು, ತಾನೇ ಅವ ಆಧ್ವರ್ಯವೆಂಬ ಋತ್ವಿಜನ ಕೆಲಸವನ್ನು ತಾನು ಚಕ್ರೇ ಮಾಡ್ತಾ ಇದ್ದಾನೆ. ಇನ್ನು ಯಜ್ಞದಲ್ಲಿ ಉಪಸ್ಥಾತೃ ಪ್ರತಿಪ್ರಸ್ಥಾತೃ ಅಂತಿರ್ತಾನೆ, ಅವನೊಬ್ಬ ಋತ್ವಿಕ್. ಅವನು ಯಾರು ಅಂದರೆ ಅವ ಸುಗ್ರೀವನೆಂಬ ಸುಗ್ರೀವಲ್ಲ, ಲಕ್ಷ್ಮಣ. ಸುಮಿತ್ರಾ ತನಯೇನ ಸಾಕಂ, ಸುಮಿತ್ರಾ ತನಯನೆಂಬ ಆ ಪ್ರತಿಪ್ರಸ್ಥಾತೃ ಅವನ ಮೂಲಕವಾಗಿ, ಅವನೊಂದಿಗೆ ಸೇರಿಕೊಂಡು ಸುಗ್ರೀವನ ಮೂಲಕವಾಗಿ ಈ ಒಂದು ಯಜ್ಞದಲ್ಲಿ ಹನುಮಂತ ಆಧ್ವರ್ಯವನ್ನು ವಹಿಸಿದ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಜಾಜ್ವಲ್ಯಮಾನೋಜ್ವಲರಾಘವಾಗ್ನೌ ಚಕ್ರೇಶ ಸುಗ್ರೀವಸುಯಾಯ ಜೂಕೆ ಆಧ್ವರ್ಯವಂ ಯುದ್ಧಮಖೇ ಪ್ರತಿಪ್ರಸ್ಥಾತ್ರ ಸುಮಿತ್ರಾ ತನಯೇನ ಸಾಕಂ. ಸಹ ಆ ಹನುಮಂತನು ಆಧ್ವರ್ಯವಂ ಚಕ್ರೇ, ಆಧ್ವರ್ಯು ಎಂಬ ಋತ್ವಿಜನ ಕೆಲಸವನ್ನು ಅವನು ಮಾಡಿದ. ಯಾವುದರಲ್ಲಿ? ಜಾಜ್ವಲ್ಯಮಾನೋಜ್ವಲರಾಘವಾಗ್ನೌ. ಸಹ ಹನುಮಂತನು ಜಾಜ್ವಲ್ಯಮಾನೋಜ್ವಲರಾಘವಾಗ್ನೌ, ಜಾಜ್ವಲ್ಯಮಾನ ಅತ್ಯಂತ ಚೆನ್ನಾಗಿ ಉರಿತಾ ಇರತಕ್ಕಂತಹ ಉಜ್ವಲ ಪ್ರಕಾಶಮಾನವಾದ ರಾಘವ ಶ್ರೀರಾಮನೆಂಬ ಅಗ್ನಿಯಲ್ಲಿ ಸುಗ್ರೀವಸುಯಾಯ ಜೂಕೆ, ಸುಗ್ರೀವನೆಂಬ ಯಾಯಜೂಕೆ ಯಾಗ ಮಾಡುವ ಯಜಮಾನನುಳ್ಳ ಯುದ್ಧಮಖೆ, ಮಖ ಅಂದರೆ ಯಜ್ಞ, ಯುದ್ಧವೆಂಬ ಯಜ್ಞದಲ್ಲಿ ಪ್ರತಿಪ್ರಸ್ಥಾತೃ ಎಂಬ ಋತ್ವಿಕ್ ಆಗಿರತಕ್ಕಂತಹ ಸುಮಿತ್ರಾತನಯೇನ, ಸುಮಿತ್ರೆಯ ಮಗನಾಗಿರ್ತಕ್ಕಂತಹ ಲಕ್ಷ್ಮಣನಿಂದ ಸಾಕಂ ಕೂಡಿಕೊಂಡು ಆಧ್ವರ್ಯವೆಂಬ ಋತ್ವಿಜನ ಕೆಲಸವನ್ನು ಚಕ್ರೇ ಹನುಮಂತ ಮಾಡಿದ ಅಂತ. ಅಸಹ ಆ ಹನುಮಂತನು ಜಾಜ್ವಲ್ಯಮಾನೋಜ್ವಲರಾಘವಾಗ್ನೌ, ಜಾಜ್ವಲ್ಯಮಾನ ಅತ್ಯಂತ ಚೆನ್ನಾಗಿ ಉರಿಯುತ್ತಿರುವ ಉಜ್ವಲ ಪ್ರಕಾಶಮಾನವಾದ ರಾಘವ ಶ್ರೀರಾಮನೆಂಬ ಅಗ್ನಿಯಲ್ಲಿ ಸುಗ್ರೀವಸುಯಾಯ ಜೂಕೆ, ಸುಗ್ರೀವನೆಂಬ ಸುಗ್ರೀವನೆಂಬ ಈ ಯಾಗ ಮಾಡತಕ್ಕಂತಹ ಯಜಮಾನನುಳ್ಳ ಯುದ್ಧವೆಂಬ ಯಜ್ಞದಲ್ಲಿ ಪ್ರತಿಪಸ್ಥಾತೃ ಎಂಬ ಋತ್ವಿಕ್ ಆಗಿರತಕ್ಕಂತಹ ಸುಮಿತ್ರಾತನಯ ಲಕ್ಷ್ಮಣನಿಂದ ಸಾಕಂ ಕೂಡಿಕೊಂಡು ಆಧ್ವರ್ಯವೆಂಬ ಋತ್ವಿಜನ ಕೆಲಸವನ್ನು ಚಕ್ರೇ ಮಾಡಿದರು, ಹನುಮಂತ ದೇವರು ಮಾಡಿದರು ಅಂತ. ಇಲ್ಲಿ ಹನುಮಂತ ತಾನೇ ಅವ್ರನ್ನೆಲ್ಲ ಕೊಲ್ಲಬಹುದಾಗಿದ್ದರೂ ಕೂಡ ಇವರ ಮೂಲಕವಾಗಿ, ಸುಗ್ರೀವ ಲಕ್ಷ್ಮಣಾದಿಗಳ ಮೂಲಕವಾಗಿ ರಾಮನೆಂಬ ಅಗ್ನಿಯಲ್ಲಿ ಈ ರಾವಣಾದಿಗಳನ್ನು ಹೋಮಿಸಲಿಕ್ಕೆ ಇವ ಆಧ್ವರ್ಯವನ್ನು ವಹಿಸಿದ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಇನ್ನೊಮ್ಮೆ ಹೇಳ್ತೇನೆ. ಸಹ ಆ ಹನುಮಂತನು ಜಾಜ್ವಲ್ಯಮಾನೋಜ್ವಲರಾಘವಾಗ್ನೌ,
ಜಾಜ್ವಲ್ಯಮಾನ ಅತ್ಯಂತವಾಗಿ ಉರಿಯುತ್ತಿರುವ ಉಜ್ವಲ ಪ್ರಕಾಶಮಾನವಾದ ರಾಘವಾಗ್ನೌ ಶ್ರೀರಾಮನೆಂಬ ಅಗ್ನಿಯಲ್ಲಿ ಸುಗ್ರೀವ ಸುಯಾಯ ಜೂಕೆ ಸುಗ್ರೀವನೆಂಬ ಯಾಗ ಮಾಡತಕ್ಕಂತಹ ಯಜಮಾನನುಳ್ಳ ಯುದ್ಧಮಖೆ ಯುದ್ಧವೆಂಬ ಯಜ್ಞದಲ್ಲಿ ಪ್ರತಿಪಸ್ಥಾತ್ರ ಎಂಬ ಋತುವಿಗಾಗಿರತಕ್ಕಂತಹ ಸುಮಿತ್ರಾತನೇನ ಸುಮಿತ್ರೆಯ ಮಗನಾಗಿರತಕ್ಕಂತಹ ಲಕ್ಷ್ಮಣನಿಂದ ಸಾಕಂ ಕೂಡಿಕೊಂಡು ಅಧ್ವರ್ಯವೆಂಬ ಋತ್ವಿಜನ ಕೆಲಸವನ್ನು ಚಕ್ರೆ ಮಾಡಿದರು. ಮುಂದೆ ರಾಮಾರ್ಚನೇಯೋ ನಯತಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಈ ರಾಮಾರ್ಚನೆ ದ್ವಾಭ್ಯಾಂ ಕರಾಭ್ಯಾಂ ಪ್ರಸೂನಂ ನಯತಃ ಯಹ ಪ್ರಯತ್ನಃ ಅಭವತ್ ಏಕೇನ ದೋಷ್ಣಾ ಸಂಜೀವನಾದ್ಯಾಶ್ರಯಂ ಗಿರೀಂದ್ರಂ ನಯತಃ ಅಸ್ಯ ನ ಅಭೂತ್. ರಾಮಾರ್ಚನೆ ರಾಮನ ಪೂಜೆಯಲ್ಲಿ ದ್ವಾಭ್ಯಾಂ ಎರಡೂ ಕೈಗಳಿಂದ ಪ್ರಸೂನಂ ಹೂವನ್ನು ನಯತಃ ತೆಗೆದುಕೊಂಡು ಹೋಗ್ತಾ ಇರತಕ್ಕಂತಹ ಹನುಮಂತನಿಗೆ ಯಾವ ಪ್ರಯಾಸವು ಅಭವತ್ ಆಯಿತು ಏಕೇನ ಒಂದು ದೋಷ್ಣ ಕೈಯಿಂದ ಸಂಜೀವನವೆಂಬ ಔಷಧವೇ ಆದಿ ಮೊದಲಾದ ಔಷಧಿಗಳಿಗೆ ಆಶ್ರಯವಾಗಿರತಕ್ಕಂತಹ ಗಿರೀಂದ್ರಂ ಗಂಧಮಾಧವ ಪರ್ವತವನ್ನು ನಯತಃ ತೆಗೆದುಕೊಂಡು ಹೋಗ್ತಾ ಇರತಕ್ಕಂತಹ ಹನುಮಂತನಿಗೆ ನಾಭೂತ್ ಆಗಲಿಲ್ಲ. ಈ ರಾಮನೆಂಬ ಅಗ್ನಿಯಲ್ಲಿ ಏನು ಹೋಮ ಆಗ್ತಾ ಇದೆ ಅದರಲ್ಲಿ ಅನೇಕರು ಮೂರ್ಛಿತರಾದರು. ಇಂದ್ರಜಿತುವಿನ ಬಾಣದಿಂದ ಕಪಿಗಳು ಮೂರ್ಛಿತರಾದರು. ಅವರಿಗೆ ಮತ್ತೆ ಎಚ್ಚ ಬರಬೇಕು. ರಾವಣನೇ ಮೂರ್ಛೆ ಬಿದ್ದಿದ್ದ. ಹಿಂದೆ ಹನುಮಂತನ ಪೆಟ್ಟಿಗೆ ರಾವಣನೇ ಮೂರ್ಛೆ ಬಿದ್ದಿದ್ದ. ಕೊನೆಗೆ ಬಸವಳಿದ ಹೇಗೋ ಅವನು ಎಚ್ಚೆತ್ತುಕೊಂಡ. ಈ ಇಂದ್ರಜಿತ್ತು ವಿನಸ್ಕೊಂಡ, ಅಪ್ಪ ಶೋಕ ಪಡಬೇಡ, ನಾನು ರಾಮನ ಸಂಹಾರಕ್ಕೆ ಹೋಗ್ತೇನೆ, ನನ್ನನ್ನು ನಿಯೋಜಿಸು, ನಾನು ದೇವೇಂದ್ರನನ್ನೇ ಗೆದ್ದವ ಇಂದ್ರಜಿತ್ತು ನಾನು, ಇನ್ನು ಮನುಷ್ಯ ಮಾನವ ರಾಜಪುತ್ರನಾಗಿರತಕ್ಕಂತಹ ರಾಮನಿಂದ ಯಾಕೆ ಇಷ್ಟು ನೀವು ದುಃಖ ತಪ್ತನಾಗ್ತೀಯಾ ಅಂಥೇಳಿ ಅವ ಮಾರಣ ಹೋಮವನ್ನು ಮಾಡಲಿಕ್ಕೆ ಹೊರಡ್ತಾನೆ. ಶಿವನ ಅರ್ಚನೆಗೈದು ರಥ ಏರಿ ಮುಗಿಲಿಗೆ ಹಾರಿ ಅದೃಶ್ಯನಾಗಿ ಶಿವನ ವರಬಲದಿಂದ ನಾಗಪಾಶವನ್ನು ಪ್ರಯೋಗಿಸ್ತಾನೆ. ನಾಗಪಾಶವನ್ನು ಪ್ರಯೋಗಿಸಿದಾಗ ಎಲ್ಲ ಕಪಿವೀರರು ಮೂರ್ಛಿತರಾಗ್ತಾರೆ. ಎಲ್ಲರೂ ಈ ಮೂರ್ಛಿತರಾದಾಗ ಇವ್ರನ್ನೆಲ್ಲ ಹನುಮಂತ ಎಚ್ಚರಿಸಲಿಕ್ಕೆ ಸಮರ್ಥ. ಎಲ್ಲರನ್ನು ಎಬ್ಬಿಸೋನು ಅವನೇ, ಎಲ್ಲರನ್ನು ಮಲಗಿಸೋನು ಅವನೇ, ಸದಾಕಾಲ ಎಲ್ಲರೊಳಗಿದ್ದು ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಹೀಗಿರುವಾಗ ಈ ಕಪಿಗಳನ್ನು ಎಚ್ಚರಿಸಲಿಕ್ಕೆ ಅವನು ಅಸಮರ್ಥನೇನಲ್ಲ. ಈಗ ಇಂದ್ರಜಿತ್ ಏನು ಮಾಡಿದ್ದಾನೆ, ನಾಗಪಾಶದಿಂದ ಎಲ್ಲ ಕಪಿಗಳನ್ನು ಕಟ್ಟಿ ಹಾಕಿದ್ದಾನೆ, ಲಕ್ಷ್ಮಣ ಸಹಿತ, ಲಕ್ಷ್ಮಣನು ಕೂಡ. ಹಾಗೆ ಇದ್ದಾಗ ಇವನೇ ಅವನು ಅದನ್ನು ಮಾಡಬಹುದಿತ್ತು. ಅಲ್ಲೇನಾಗಿದೆ ಅಂದರೆ, ಹಿಂದೆ ಪರಮಾತ್ಮ ರಾಮನಾಗಿ ಅವತರಿಸುವ ಮುನ್ನ ದೇವತೆಗಳಿಗೆ ಆಜ್ಞೆ ಮಾಡಿದ, ನಾನು ಅವತಾರ ಮಾಡ್ತಾ ಇದ್ದೀನಿ, ನನ್ನ ಸೇವೆಗೋಸ್ಕರವಾಗಿ ನೀವೆಲ್ಲ ಅವತಾರ ಮಾಡಿ ಅಂತ. ಅವನ ಆದೇಶದಂತೆ ದೇವತೆಗಳೆಲ್ಲ ಬೇರೆ ಬೇರೆ ರೂಪಗಳಿಂದ ಅವತರಿಸಿದ್ದಾರೆ. ಗರುಡನಿಗೆ ಏನು ಹೇಳಲಿಲ್ಲಂತೆ. ಗರುಡನಿಗೂ ತನಗೂ ಸೇವಾ ಭಾಗ್ಯ ಕೊಡಬೇಕು ಅಂತ
ಕೇಳ್ಕೊಂಡಂತೆ. ಆಗ ಗರುಡನಿಗೆ ಪರಮಾತ್ಮ ಅಪ್ಪಣೆ ಮಾಡಿದ್ನಂತೆ, ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿಲ್ಲ, ಅವತಾರ ಮಾಡದೆ ನಿನ್ನ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತೇನೆ, ಅದರಿಂದ ನಿನಗೆ ಹೆಚ್ಚು ಯಶಸ್ಸು ಧರ್ಮ ಆಗ್ತದೆ, ನೀನು ನಿನ್ನ ಕರ್ತವ್ಯವನ್ನು ಮಾಡಿದ ಹಾಗಾಗತ್ತೆ ಅಂತ ಹೇಳಿದ್ದಂತೆ. ಹಾಗಾಗಿ ಈಗ ಇಂದ್ರಜಿತುವಿನ ನಾಗಪಾಶದಿಂದ ಎಲ್ಲ ಕಪಿಗಳು ಲಕ್ಷ್ಮಣನು ಮೂರ್ಛಿತರಾಗಿದ್ದರೂ ಕೂಡ ಹನುಮಂತ ತಾನು ಸಮರ್ಥನಾಗಿದ್ದರೂ ಅವರನ್ನು ನಾಗಪಾಶದಿಂದ ಬಿಡಿಸಲಿಕ್ಕೆ ಹೋಗಲಿಲ್ಲ ಹನುಮಂತ. ಯಾಕೆ ಅಂದರೆ ಭಗವಂತನ ಸಂತೋಷಕ್ಕೋಸ್ಕರವಾಗಿ, ಅದಕ್ಕೋಸ್ಕರವಾಗಿಯೇ ಈ ರಾಮದೇವರಾಗಲಿ ಅಥವಾ ಹನುಮಂತನಾಗಲಿ ಸ್ವತಃ ಶೇಷಾವತಾರಿಯಾಗಿರ್ತಕ್ಕಂತಹ ಲಕ್ಷ್ಮಣನು ಕೂಡ ನಾಗಪಾಶದ ವಿಮೋಚನೆಯನ್ನು ಮಾಡಿಕೊಳ್ಳಲಿಲ್ಲ, ವಿಮೋಚನೆಗೆ ತೊಡಗಲಿಲ್ಲ. ಇಂದ್ರಜಿತ್ತಿಗೆ ಭಾರಿ ಖುಷಿ ಆಯಿತು, ಎಲ್ಲರೂ ಮೂರ್ಛಿತರಾಗಿದ್ದಾರೆ, ಏನು ನನ್ನ ಪರಾಕ್ರಮ, ಕೊಚ್ಚಿಕೊಂಡ, ಭಾರಿ ಕೊಚ್ಚಿಕೊಂಡ. ಅಷ್ಟೊತ್ತಾಗುವಾಗ ಆ ಪರಮಾತ್ಮನ ಆದೇಶದಿಂದ ಗರುಡ ಲಂಕಿಗೆ ಹಾರಿ ಬರ್ತಾನೆ. ಆ ಗರುಡನ ರೆಕ್ಕೆ ಗಾಳಿ ಸೋಕಿದ ಕೂಡಲೇ ನಾಗಪಾಶ ನಾಶವಾಗಿ ಹೋಯಿತು. ಆಗ ಆ ಗರುಡ ದಿವ್ಯವಾಗಿರತಕ್ಕಂತಹ ಮಾಯೆಯಿಂದ ಸುವರ್ಣಾಭರಣದ ಅಲಂಕೃತನಾಗಿರತಕ್ಕಂತಹ ಆ ಗರುಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ರಾಮನಿಗೆ ನಮಸ್ಕಾರ ಮಾಡಿ ತೆರಳಿಬಿಡ್ತಾನಂತೆ. ಈ ಒಂದು ಸೇವಾ ಭಾಗ್ಯವನ್ನು ಗರುಡನಿಗೆ ಕೊಟ್ಟಿದ್ದ. ಹಾಗಾಗಿ ಲಕ್ಷ್ಮಣನಾಗಲಿ ಹನುಮಂತನಾಗಲಿ ರಾಮನಾಗಲಿ ಯಾರೂ ಕೂಡ ಕಪಿಗಳನ್ನು ಎಚ್ಚರಿಸಲಿಕ್ಕೆ ಹೋಗಲಿಲ್ಲ. ಕಪಿಗಳೆಲ್ಲ ಮತ್ತೆ ಎಚ್ಚೆತ್ತುಕೊಂಡ್ರು, ಸಿಂಹನಾದ ಮಾಡಿದರು, ಬೆಟ್ಟ ಗುಡ್ಡ ಮರಗಳನ್ನೆಲ್ಲ ಹಿಡ್ಕೊಂಡು ಆ ರಾವಣನ ಮಗನ ಕಡೆಗೆ ಹೊರಟರು. ಅವ ಗಾಬರಿಗೊಂಡು ಚಿಂತಾಕ್ರಾಂತನಾದ. ಮತ್ತೆ ಇವನು ವಿಮಾನ ಏರಿ ಆಕಾಶದಲ್ಲಿ ಅದೃಶ್ಯನಾಗಿ ನಿಂತುಕೊಂಡು ಬ್ರಹ್ಮರುದ್ರಾದಿ ಹೊರಬಲದಿಂದ ತನ್ನ ದೃಢವಾಗಿರತಕ್ಕಂತಹ ಅಸ್ತ್ರಗಳನ್ನು ಪ್ರಯೋಗಿಸ್ತಾನೆ. ಆಗ ಲಕ್ಷ್ಮಣ ಮೂರ್ಛಿತನಾಗ್ತಾನೆ. ಅಪಾರವಾಗಿರತಕ್ಕಂತಹ ಆ ಯಾವ ಅಸ್ತ್ರಗಳು ಕೂಡ ಪ್ರಾಣದೇವರಿಗೆ ಏನೂ ಆಗಲಿಲ್ಲ, ಲಕ್ಷ್ಮಣನಿಗೆ ಮಾತ್ರ ಅದು ಪರಿಣಾಮ ಬೀರಿತು. ಅವ ಮೂರ್ಛಿತನಾದ. ವಿಭೀಷಣ ಇರಲಿಲ್ಲ ಈ ಸಂದರ್ಭದಲ್ಲಿ. ಲಂಕೆಯೊಳಗೆ ಏನಾಗ್ತಾ ಇದೆ, ಯುದ್ಧ ಆಗ್ತಾ ಇದ್ದು ಲಂಕೆ ಹೊರಗೆ, ಊರೊಳಗೆ ಏನಾಗ್ತಾ ಇದೆ ಅಂತ ತಿನ್ನಲಿಕ್ಕೆ ಹೋದವ ಮರಳಿ ಬರ್ತಾನೆ. ಎಲ್ಲ ಕಪಿಗಳು ಮೂರ್ಛಿತರಾಗಿ ಬಿದ್ದಿದ್ದಾರೆ, ಹನುಮಂತನೊಬ್ಬನೇ ಎಚ್ಚರವಾಗಿದ್ದಾನೆ. ಹನುಮಂತ ಜೊತೆಗೆ ವಿಭೀಷಣ ಜಾಂಬವಂತ ಇದ್ದಲ್ಲಿಗೆ ಹೋದ. ಜಾಂಬವಂತನನ್ನು ಎಚ್ಚರಿಸಿದ. ಜಾಂಬವಂತ ಎದ್ದು ಕೂಡಲೇ ಕೇಳಿದ್ದೇನೆಂದರೆ ಹನುಮಂತ ಬದುಕಿದ್ದಾನ ಅಂತ. ಅವನೊಬ್ಬ ಬದುಕಿದ್ರೆ ನಾವೆಲ್ಲ ಬದುಕಿದ ಹಾಗೆ, ವಾಯುದೇವರಿದ್ದರೆ ನಾವೆಲ್ಲ ಬದುಕಿದ ಹಾಗೆ. ಅವ ಇಲ್ಲ ಅಂತಾದರೆ, ನಮ್ಮ ದೇಹದಲ್ಲಿ ವಾಯುದೇವರಿಲ್ಲ ಅಂತಾದರೆ ನಾವಿಲ್ಲ ಅಂತ ಜಾಂಬವಂತ ಮೆಲ್ಲನೆ ಹೇಳಿದಂತೆ. ಆಗ ಹನುಮಂತ ನಾನು ಇಲ್ಲೇ ಇದ್ದೇನೆ ಅಂದ. ನೋಡು, ಮೇರು ಪರ್ವತದ ಸಮೀಪದಲ್ಲಿ ಗಂಧಮಾದನ ಪರ್ವತ ಇದೆ, ಅಲ್ಲಿ 4 ಬೇರುಗಳಿವೆ, ಅದನ್ನು ತೆಗೆದುಕೊಂಡ್ಬರಬೇಕು ಅಂತ ಜಾಂಬವಂತ ಹೇಳ್ತಾನೆ. ಈ ಒಂದು ಕಥೆಯನ್ನು ಈ ಪದ್ಯದಲ್ಲಿ ಸಂಗ್ರಹಿಸ್ತಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. 4 ರೀತಿಯ ಬೇರುಗಳಿವೆ. ಒಂದು ಸಂಜೀವಿನಿ, ಅದು ಸತ್ತವರನ್ನು ಬದುಕಿಸುವಂಥದ್ದು ಸಂಜೀವಿನಿ. ಮತ್ತೊಂದು ತುಂಡಾಗಿರತಕ್ಕಂತಹ ಅವಯವವನ್ನು ಜೋಡಿಸುವಂಥದ್ದು, ಅದಕ್ಕೆ ಸಂಧಾನಕರಣಿ ಅಂತ ಹೇಳ್ತಾರೆ. ಸಂಧಾನಕರಣಿ, ಸವರ್ಣಕರಣಿ ಅಂತ ಹೇಳ್ತಾರೆ. ಒಂದು ಸತ್ತವರನ್ನು ಬದುಕಿಸ್ತಕ್ಕಂತಹ ಸಂಜೀವಿನಿ, ಎರಡನೇದು ತುಂಡಾಗಿರ್ತಕ್ಕಂಥ ಅವಯವನ್ನು ಜೋಡಿಸ್ತಕ್ಕಂತಹ ಸಂಧಾನಕರಣಿ, ಮತ್ತೊಂದು ಬಾಣಗಳನ್ನು ಗುಣಪಡಿಸುವಂಥದ್ದು, ಮತ್ತೊಂದು ಗಾಯದ ಗುರುತನ್ನು ಹೋಗಲಾಡಿಸುವಂಥದ್ದು. ಹೀಗೆ 4 ರೀತಿಯ ಔಷಧಿಗಳಿವೆ. ಅದನ್ನು ತಗೊಂಡು ಬಾ ಅಂತ ಹೇಳುವಷ್ಟರೊಳಗೆ
ಕ್ಷಣ ಮಾತ್ರದಲ್ಲಿ ಹಾರಿದ ಹನುಮಂತ. ಹೇಗೆ ರಾಮ ಬಾಣದ ವೇಗದ ಹಾಗೆ, ರಾಮ ಬಾಣವೇ ತಾನಂತ ಹೇಳ್ಕೊಂಡಿದ್ದಾನೆ. ರಾಮ ಬಾಣದ ವೇಗದಂತೆ ಹೋದ. ಆದರೆ ಏನಾಯ್ತಂದ್ರೆ, ಇವನ ವೇಗವಾಗಿ ಹೋದಾಗ ಆ ಗಿಡಮೂಲಿಕೆಗಳ ಅಡ್ಕೊಂಡ್ಬಿಟ್ಟು ಅಂತೆ. ಗಿಡಮೂಲಿಕೆಗಳು ಅಡ್ಕೊಂಡಿದ್ರಿಂದ ಸಿಟ್ಟು ಬಂತು ಹನುಮಂತನಿಗೆ. ಆಗೇನು ಮಾಡಿದ, ಇವ ಆ 100 ಯೋಜನ ವಿಸ್ತಾರವಾಗಿರುವಂಥದ್ದು ಈ ಬೆಟ್ಟ, ಅದನ್ನೇ ಕಿತ್ತು ತೆಗೆದ, ಅದನ್ನೇ ಕಿತ್ಕೊಂಡು ಬಂದ. ಕೆಲವರು ಹೇಳ್ತಾರೆ ಅವನಿಗೆ ಯಾವುದು ಗೊತ್ತಾಗಲಿಲ್ಲ, ಸಂಜೀವಿನಿ ಔಷಧಿ ಯಾವುದು ಗೊತ್ತಾಗಲಿಲ್ಲ ಹನುಮಂತನಿಗೆ, ಅದಕ್ಕೆ ಇಡೀ ಬೆಟ್ಟವನ್ನೇ ಕಿತ್ಕೊಂಡು ಬಂದ ಅಂತ ಕೆಲವರು ಹೇಳ್ತಾರೆ. ವಾಯುದೇವರಿಗೆ ಗೊತ್ತಿರೋ ವಿಚಾರ ಯಾವುದಿದೆ. ಆದರೆ ಆ ಗಿಡಮೂಲಿಕೆಗಳು ಅಡಗಿಕೊಂಡಿದ್ದರಿಂದಾಗಿ ಕೋಪ ಬಂತವನಿಗೆ. ಆಗ 100 ಯೋಜನ ವಿಸ್ತೀರ್ಣವುಳ್ಳಂತಹ ಗಿರಿಯನ್ನು ಕಿತ್ತುಕೊಂಡು ಬಂದ. ಗಂಧಮಾದನ ಪರ್ವತ, ಅದನ್ನು ಕಿತ್ಕೊಂಡು ಬಂದ. ನಿಮಿಷ ಮಾತ್ರದಲ್ಲಿ ಆ ಕಪಿಗಳಿದ್ದಲ್ಲಿಗೆ ಬಂದ. ಆ ಗಂಧಮಾನದ ಗಾಳಿಗೇನೆ ಎಲ್ಲ ಕಪಿಗಳು ಎಚ್ಚೆತ್ಕೊಂಡ್ರು. ಆಗ ಲಕ್ಷ್ಮಣ ಎಲ್ಲ ಕಪಿಗಳು ಭಾರಿ ಕೊಂಡಾಡಿದರು. ಹನುಮಂತನ ಈ ಉಗ್ರವಾಗಿರತಕ್ಕಂತಹ ಪೌರುಷವನ್ನು ಕೊಂಡಾಡಿದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಶ್ರೀರಾಮ ಬಹಳ ಪ್ರೀತಿಯಿಂದ ಆಲಿಂಗಿಸಿಕೊಂಡ. 100 ಯೋಜನ ಹರವಿನ ಆ ಪರ್ವತವನ್ನು ತಂದದ್ದನ್ನು ಸುಮ್ಮನೆನ, ಅದನ್ನು ತರುವಾಗ ಇವನಿಗೆ ಆಯಾಸವಾಗಲಿಲ್ಲಂತೆ. ಒಂದೇ ಕೈಯಿಂದಲೇ ಆ ಪರ್ವತವನ್ನು ತರುವಾಗ ಇವನಿಗೆ ಆಯಾಸ ಆಗಲಿಲ್ಲ. ಆದರೆ ಶ್ರೀರಾಮನ ಪೂಜೆಗೆ ಹೂವನ್ನು ತರುವಾಗ ಇವನಿಗೆ ಆಯಾಸ ಆಯಿತು ಅಂತ ಅದನ್ನು ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಭಕ್ತಿಯಿಂದ ಅವನು ತರ್ತಿದ್ದ. ಹಾಗಾಗಿ ರಾಮನ ಪೂಜೆಗೆ ಹೂವನ್ನು ತರುವಾಗ ಎಷ್ಟು ಆಯಾಸವಾಯಿತು ಅಷ್ಟು ಆಯಾಸ ಆಗಲಿಲ್ಲ. ಅಂದರೆ ಅಷ್ಟು ಬಲಿಶಾಲಿ ಅವನು. ಅವನಿಗೆ ಹೂ ಎತ್ತಿದ ಹಾಗೆ, ಪರ್ವತವನ್ನು ಎತ್ತು ಅಂದರೆ ಹೂ ಎತ್ತಿದ ಹಾಗೆ, ಎರಡೂ ಕೂಡ ಹೂ ಎತ್ತಿದ ಹಾಗೇನೆ. ಆದರೂ ಕೂಡ ಹೂ ಎತ್ತುವಾಗ ಅವನಿಗೆ ಪ್ರಯಾಸ ಆಗ್ತಾ ಇತ್ತು, ಈ ಪರ್ವತವನ್ನು ಎತ್ತಲಿಕ್ಕೆ ಅವನಿಗೆ ಪ್ರಯಾಸವಾಗಲಿಲ್ಲ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಎಚ್ಚೆತ್ತುಕೊಂಡ್ರು. ಇನ್ನು ಗಂಧಮಾದನ ಪರ್ವತವನ್ನು ತಿರುಗಿ ಅಲ್ಲಿ ಹೋಗಿ ಇಡಬೇಕಲ್ಲ, ಹನುಮಂತ ಮತ್ತೆ ತಗೊಂಡು ಹೋಗಲಿಲ್ಲ, ಅಲ್ಲಿಂದಲೇ ಎಸೆದ. ಲಂಕೆಯಿಂದಲೇ ಆ ಪರ್ವತವನ್ನು, ಅದೆಷ್ಟು 100 ಯೋಜನ ವಿಸ್ತೀರ್ಣ ಇದೆ ಅದರ ಹರವು, ಆ ಪರ್ವತವನ್ನು ಮತ್ತೆ ನಿಂತಲ್ಲಿಂದ ಎಸೆದ. ಆ ಎಸೆದ ವೇಗಕ್ಕೆ ಅದು ಅಲ್ಲೇ ಹೋಗಿ ಸರಿಯಾಗಿ ಕೂತ್ಕೊಳ್ತು. ಅದನ್ನು ಕಿತ್ತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ, ಅಷ್ಟು ಸರಿಯಾದ ಜಾಗದಲ್ಲಿ ಕುಳಿತುಕೊಂಡಿತು. ಕಪಿಗಳು ಸಂಗ್ರಾಮ ಗರ್ಜನೆ ಮಾಡಿದರು. ಪುನಃ ಇಂದ್ರಜಿತ್ವಿಗೆ ಶುರುವಾಯಿತು. ಮತ್ತೆ ಆ ರಾಮಚಂದ್ರಾಜ್ಞೆಯಲ್ಲಿ ಹೋಮ ಶುರುವಾಯಿತು. ಮತ್ತೆ ವಿಮಾನದಲ್ಲಿ ಕುಳಿತುಕೊಂಡ, ಆಕಾಶದ ಅದೃಶ್ಯನಾಗಿ ಮತ್ತೆ ಯುದ್ಧ ಶುರು ಮಾಡಿದ. ಮತ್ತೆ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ. ಮತ್ತೆ ಕಪಿಗಳನ್ನು ಕಟ್ಟಿ ಹಾಕಿದ, ಮೈಮರಿಯುವ ಹಾಗೆ. ಹೇಳ್ತಾನೆ ಅವರ ಅಣ್ಣನಿಗೆ, ಲಕ್ಷ್ಮಣ ಹೇಳ್ತಾನೆ, ಇವ್ರನ್ನೆಲ್ಲ ಬ್ರಹ್ಮಾಸ್ತ್ರ ಬಿಟ್ಬಿಡ್ತೇನೆ, ನೀ ಅಪ್ಪಣೆ ಕೊಟ್ಟರೆ ಬ್ರಹ್ಮಾಸ್ತ್ರ ಬಿಡ್ತೇನೆ. ಈ ದುಷ್ಟ ಇಂದ್ರಜಿತ್ ಬಾಂಧವ ಸಮೇತನಾಗಿ ಅವ ಸರ್ವನಾಶ ಆಗಬೇಕು ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಹೇಳಿದ, ಬೇಡಪ್ಪ, ಬೇಡ ತಮ್ಮ, ಅವ ಭಯದಿಂದ ಅದೃಶ್ಯನಾಗಿದ್ದಾನೆ. ಅಂತಹ ಭಯಗೊಂಡವನ ಮೇಲೆ ಯಾಕೆ, ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ನಿನಗೆ ಇಷ್ಟಾಗಿ ನಿನಗೇನು ಅದೇನು ಮಾಡಲಿಕ್ಕೆ ಆಗೋದಲ್ಲ. ನಾನು ಮನಸ್ಸು ಮಾಡಿದರೆ ನನ್ನ ಒಂದು ಬಾಣ ಸಾಕು, ಅವ ಪಾತಾಳದಲ್ಲೇ ಇರಲಿ, ಸತ್ಯಲೋಕದಲ್ಲೇ ಇರಲಿ, ಅದೃಶ್ಯನಾಗಿರಲಿ, ಅವನನ್ನು ಮುಗಿಸ್ಬಿಡ್ಬೋದು ಅಂತ ರಾಮ ಹೇಳಿದ. ಲಕ್ಷ್ಮಣನ ಮೂಲಕವಾಗಿ ಶ್ರೀರಾಮ ಆ ಇಂದ್ರಜಿತ್ತನ್ನು ಸಂಹಾರ ಮಾಡಿದ. ಮುಂದೇನು ರಾವಣನೇ ಯುದ್ಧಕ್ಕೆ ಬರ್ತಾನೆ. ಇಂತಹ ಒಂದು ರಾಘವಾಗ್ನಿಯಲ್ಲಿ ಯುದ್ಧ ಏನು ನಡೀತಾ ಇದೆ, ಇಲ್ಲಿ ಹನುಮಂತನದ್ದು ಎಂತಹ ಪಾತ್ರ ಅಂತ ನಾವು ನೋಡ್ಬೋದು. ಮತ್ತೆ
ರಾವಣ ಯುದ್ಧಕ್ಕೆ ಸಜ್ಜಾಗಿ ಬಂದ. ಸುಗ್ರೀವನನ್ನು ಹೊಡೆದು ಉರುಳಿಸಿದ. ರಾಮನ ಕಡೆ ನುಗ್ಗಿ ಬರ್ತಾ ಇದ್ದ ರಾವಣ. ಅವನನ್ನು ಲಕ್ಷ್ಮಣ ಬಾಣ ಪ್ರಯೋಗ ಮಾಡ್ತಾನೆ, ತಡಿತಾನೆ. ಆಗ ರಾವಣ ಶಕ್ತಿಯಾಯುಧವನ್ನು ಲಕ್ಷ್ಮಣನೇ ಪ್ರಯೋಗ ಮಾಡ್ತಾನೆ. ಅದು ಮಯಾಸುರ ಕೊಟ್ಟಿರತಕ್ಕಂತಹ ಆಯುಧ, ಅದು ಅಸ್ತ್ರ, ಶಕ್ತಿ ಆಯುಧ. ಬ್ರಹ್ಮದೇವರಿಂದ ಮಯಾಸುರ ಪಡ್ಕೊಂಡಿರ್ತಾನೆ. ಮಯಾಸುರ ರಾವಣನ ಮಾವ. ಮಯಾಸುರನ ಮಗಳೇ ಮಂಡೋದರಿ. ಆ ಮಂಡೋದರಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಉಡುಗೊರೆಯಾಗಿ ಆ ಒಂದು ಆಯುಧ ಕೊಟ್ಟಿರ್ತಾನೆ. ಆ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡಿದ. ಅದರ ಪೆಟ್ಟಿಗೆ ಲಕ್ಷ್ಮಣನ ಎದೆ ಸೀಳಿ ಮೂರ್ಛಿತನಾಗಿ ಬಿದ್ದ. ಆಗ ಹನುಮಂತ ಹಾರಿ ಬಂದು ರಾವಣನ ಮೇಲೆ ಒಂದು ಬೆಟ್ಟವನ್ನು ಎಸಿತಾನೆ. ಎಸ್ಬಿಟ್ಟು ಆ ಲಕ್ಷ್ಮಣ ಹೊತ್ಕೊಂಡು ಬಂದು ಬರ್ತಾನೆ. ರಾವಣ ಮುಂದೆ ತಂದು ಮಲಗಿಸ್ತಾನೆ. ಶಕ್ತಿ ಆಯುಧ ಇನ್ನೂ ಲಕ್ಷ್ಮಣನ ಎದೆಯಲ್ಲಿ ಅಂಟಿಕೊಂಡೇ ಇದೆ. ರಾಮ ಅದನ್ನು ಕಿತ್ತಿ ಎಸೆದ. ಮತ್ತೆ ಹನುಮಂತ ಆ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿಂದ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ಮತ್ತೆ ಆ ಗಂಧಮಾದನ ಪರ್ವತವನ್ನು ತೆಗೆದುಕೊಂಡು ಬಂದ. ಆ ಪರ್ವತದಿಂದ ಬಂದಿರತಕ್ಕಂತಹ ಗಾಳಿಯ ಒಂದು ಕಂಪಿನಿಂದ ಲಕ್ಷ್ಮಣ ಎಚ್ಚೆತ್ತುಕೊಂಡು ಮೊದಲಿನ ಹಾಗೆ ಚೈತನ್ಯ ಪೂರ್ಣನಾದ. ಬಹಳ ಸಂತೋಷವಾಯಿತು ರಾಮನಿಗೆ. ಹನುಮಂತನನ್ನು ಅಪ್ಪಿಕೊಂಡ. ಅವನ ಶೌರ್ಯವನ್ನು ಪ್ರಶಂಸೆ ಮಾಡಿದ. ಮತ್ತೆ ಅಲ್ಲಿಂದಲೇ ಆ ಪರ್ವತವನ್ನು 50,000 ಯೋಜನ ದೂರದ ಆ ತಾಣಕ್ಕೆ ಎಸೆದ. ಅಷ್ಟು ತೋಳ್ಬಲ ಹನುಮಂತನಿಗೆ ಇತ್ತು. ಮತ್ತೆ ಎಲ್ಲ ಕಪಿಗಳು ಎತ್ತುಕೊಂಡ್ರು. ಇದನ್ನೇ ತಿರುಗುಮಂಡಿತಾಚಾರ್ಯರು ಇದನ್ನು ಹೇಳ್ತಾರೆ ನೋಡಿ. ಪ್ರಾಕ್ಪಂಚಾಶತ್ ಸಹಸ್ರೈ ವ್ಯವಹಿತಮಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌ ಸದನಿಮಧಿಕ ಪ್ರಾಣಲಂಕಾಂ ಅನೈಷೀ ಅದ್ರಾಕ್ಷೀದ್ ಉತ್ಪತಂತಂ ತತವತ ಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಗ್ರೌ ಪ್ರಣತುತದೈ ಕಕ್ಷಣೆ ತ್ವಾಮಿ ಲೋಕಃ. ಈ ಒಂದು ವಾಯುಸ್ತುತಿಯ ಪದ್ಯದಲ್ಲಿ ತಿರುಗುಪಂಡಿತಾಚಾರ್ಯ ಹೇಳ್ತಾರೆ, ಹೇ ಅಧಿಕ ಪ್ರಾಣ, ನೀನು ಹಿಂದೆ ತ್ರೇತೆಯಲ್ಲಿ 50,000 ಯೋಜನ ದೂರದಲ್ಲಿದ್ದಂತಹ ಸಂಜೀವನಾದಿ ಔಷಧಿ ಮೂಲಿಕೆಗಳ ನೆಲೆಯಾಗಿರ್ತಕ್ಕಂತಹ ಗಂಧಮಾದನ ಪರ್ವತವನ್ನು ಲಂಕೆಗೆ ತಂದು, ಲಂಕೆಯಿಂದ ಹಾರುತ್ತಾ ಇರೋದನ್ನು, ಆ ಗಿರಿಯನ್ನು ಹಿಡಿದು ಆಕಾಶದಲ್ಲಿ ಹಾರಿ ಬರ್ತಾ ಇರೋದನ್ನು ಎಲ್ಲ ಜನ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅದನ್ನು ಹಾಗೆ ಆಕಾಶದಲ್ಲಿ ಹಾರಿ ಬರ್ತಾ ಇರೋದು ಅದೇ ಕಾಲದಲ್ಲಿಯೇ ರಾಮಚಂದ್ರನ ಪಾದದಲ್ಲಿ ನಮಿಸ್ತಾ ಇರೋದು. ಇದೆರಡನ್ನ ಒಂದೇ ಕ್ಷಣದಲ್ಲಿ ಜನ ಕಂಡ್ರು ಅಂತ ವರ್ಣನೆ ಮಾಡ್ತಾರೆ. ಇದು ಹನುಮಂತ ದೇವರ ಒಂದು ಅಪಾರವಾಗಿರತಕ್ಕಂತಹ ಮಹಿಮೆ. ಅದಕ್ಕೋಸ್ಕರವೇ ಇವರನ್ನು ಜೀವೋತ್ತಮರು ಅಂತ ಹೇಳಿತು. ಅದಕ್ಕೋಸ್ಕರ ಶ್ರೀಪಾದರಾಜರು ಹೇಳ್ತಾರೆ, ವಿಜಯ ರಘುಪತಿ ಮೆಚ್ಚಿ ಧರಣಿಸುತ್ತೆ ಗಳಿಗೆಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ. ಎಷ್ಟು ಸಂತೋಷ ಆಗತ್ತೆ ಈ ಹನುಮಂತನ ಈ ಕಾರ್ಯವನ್ನು ನೋಡಿ. ಹಾಗಾಗಿ ಇಡೀ ಈ ಒಂದು ರಾಮ ರಾವಣರ ಯುದ್ಧವೆಂಬ ಯಜ್ಞದಲ್ಲಿ ಹನುಮಂತನ ಪಾತ್ರ ಎಂಥದ್ದು ಅನ್ನ ಹಿಂದಿನ ಪದ್ಯ ಮತ್ತು ಈ ಪದ್ಯದಲ್ಲಿ ಬಹಳ ಮನೋಜ್ಞವಾಗಿ ಕವಿಗಳು ವರ್ಣಿಸ್ತಾ ಇದ್ದಾರೆ. ಸರಿ, ಆಯಿತು. ಮತ್ತೆ ಲಕ್ಷ್ಮಣ ಎಚ್ಚೆತ್ತುಕೊಂಡ. ಇಂದ್ರಜಿತ್ತು ಒಂದು ವರ ಪಡೆದಿದ್ದ. 12 ವರ್ಷ ಯಾರು ಬ್ರಹ್ಮಚರ್ಯವನ್ನು ಪಾಲಿಸ್ತಾರೋ ಅವರಿಂದ ಮಾತ್ರ ತನಗೆ ಮೃತ್ಯು ಅಂತ ವರ ಇತ್ತವನಿಗೆ. ಅದಕ್ಕೋಸ್ಕರವಾಗಿ ಇಂದ್ರಜಿತ್ತು ಲಕ್ಷ್ಮಣ ಕೈಯಲ್ಲಿ ಸತ್ತ. ಲಕ್ಷ್ಮಣನ ಕೈಯಲ್ಲಿ ಸತ್ತಿದ್ದಾನೆ ಅಂದರೆ ಆ ಲಕ್ಷ್ಮಣನ ಬ್ರಹ್ಮಚರ್ಯ ಎಂಥದ್ದು ನಾವು ತಿಳ್ಕೊಳ್ಬೇಕು. ಇವನಿಗೆ ವರ ಇತ್ತು, ಯಾರು 12 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದಾರೋ ಅಂಥವರಿಂದ ಮಾತ್ರ ತನಗೆ ಮೃತ್ಯು.
ಈಗ ಇಂದ್ರಜಿತು ಲಕ್ಷ್ಮಣ ಕೈಯಲ್ಲಿ ಸತ್ಯದ ನೋಡಿದರೆ, ಹಾಗಾದರೆ ವನವಾಸದಲ್ಲಿ ಲಕ್ಷ್ಮಣ ಎಂಥ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದಾರೆ. ಲಕ್ಷ್ಮಣನ ಶೀಲವನ್ನು ಶಂಕಿಸ್ತಾರೆ ಕೆಲವರು. ಅಂಥವರಿಗೆ ಒಂದು ಉತ್ತರ ಸಿಗ್ತದೆ. ಹೀಗೆ ರಾಮನ ಎದುರು ನಿಶಸ್ತ್ರನಾಗಿ, ರಾಮನ ಎದುರಿನಲ್ಲಿ ಶಸ್ತ್ರವನ್ನೆಲ್ಲ ಕಳೆದುಕೊಂಡು ಅವಮಾನಿತನಾಗಿ ಮರಳಿ ಹೋಗಿ ತನ್ನ ಇದ್ದು ಬಿದ್ದ ಸೈನ್ಯವನ್ನು ಸಂಗ್ರಹ ಮಾಡಿಕೊಂಡು ಮತ್ತೆ ರಾವಣ ಯುದ್ಧಕ್ಕೆ ಬರ್ತಾನೆ. ಆಗ ರಾವಣರ ಯುದ್ಧ ಶುರು. ಈ ಮುಂಚೆ ಆಗಿರುವಂಥದ್ದೆಲ್ಲ ಇಷ್ಟೆಲ್ಲ. ಈ ರಾವಣರ ಯುದ್ಧದ ಹಾಗೇ ಇದ್ದದ್ದು, ಅದಕ್ಕೊಂದು ಹೋಲಿಕೆಯನ್ನು ಕೊಡಲಿಕ್ಕೆ ಬರಲ್ಲ. ಅಂತಹ ಯುದ್ಧ ಆರಂಭವಾಗುವಂತಕ್ಕಂತಹ ಸಂದರ್ಭ. ಅದಕ್ಕಿಂತ ಹಿಂದೆ ಹನುಮಂತನ ಪಾತ್ರ ಎಂಥದ್ದು ಅಂತ ಈ ಎರಡು ಪದ್ಯದಲ್ಲಿ ನಾರಾಯಣಪಂಡಿತಾಚಾರ್ಯ ತೋರಿಸ್ಕೊಡ್ತಾ ಇದ್ದಾರೆ. ರಾಮಾರ್ಚನೆಯೋ ನಯತಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಯಮಸ್ಯ ನಾಭೂತ್. ಈ ಒಂದು ಪದ್ಯದಲ್ಲಿ ಸಂಜೀವನ ಪರ್ವತವನ್ನು ತಂದು ಹನುಮಂತ ಹೇಗೆ ರಕ್ಷಣೆ ಮಾಡಿದ ಎಂಬುದನ್ನು ಹೇಳ್ತಿದ್ದಾರೆ. ಒಂದು ಹೂವಿನ ಹಾಗೆ ಹೂವು ಎತ್ತುಕೊಂಡಷ್ಟು ಸುಲಭ ಆಯಿತು. ಅಂತಹ ಗಂಧಮಾದನ ಪರ್ವತವನ್ನು ಕಿತ್ತು ಲಂಕೆಗೆ ತಂದರು. ರಾಮನ ಪೂಜೆಗೆ ಹೂವನ್ನು ತರುವಾಗ ಎಷ್ಟು ಪ್ರಯಾಸವಾಯಿತೋ ಆಗ ಅಷ್ಟು ಪ್ರಯಾಸ ಆಗಲಿಲ್ಲ ಆ ಪರ್ವತ ತರಬೇಕಾದ್ರೆ. ಅಂತಹ ಅತಿ ಬಲಶಾಲಿಯಾಗಿರ್ತಕ್ಕಂಥ ಹನುಮಂತ ಹೂವಿನ ಹಾಗೆ ಎತ್ಕೊಂಡು ಬಂದ. ಇದನ್ನೇ ಶ್ರೀಪಾದರಾಜರು ಉರಗ ಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ ತರಣಿಕುಲ ತಿಲಕನಾಜ್ಞೆಯನೇ ತಾಳಿ ಗಿರಿಸಹಿತ ಸಂಜೀವನವ ಕಿತ್ತು ತಂದಿತ್ತ ಸುರ ನರರೊಳಗೆ ಸರಿಯುಂಟೆ ಹನುಮಂತಗೆ. ದೇವತೆಗಳಲ್ಲಿ ಹನುಮಂತನಿಗೆ ಸಮಾನರಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಯಾಕೆಂದರೆ ಗಿರಿಸಹಿತ ಸಂಜೀವನವ ಕಿತ್ತು ತಂದಿತ್ತ. ಪರಮಾತ್ಮನ ಆಜ್ಞೆಯಂತೆ ಗಂಧಮಾದನ ಪರ್ವತವನ್ನೇ ಅವ ಕಿತ್ತು ತಂದ. ಅಂತಹ ಹನುಮಂತನಿಗೆ ಯಾರು ಸಾಟಿ? ದೇವತೆಗಳಲ್ಲಿ ಆ ಹನುಮಂತನಿಗೆ ಯಾರು ಸಾಟಿ ಎಂಬುದಾಗಿ ಇಲ್ಲಿ ಶ್ರೀಪಾದರಾಜರು ಪ್ರಶ್ನೆ ಮಾಡ್ತಾರೆ. ಹಾಗೆ ಹನುಮಂತ ರಾಮಾರ್ಚನೆ, ರಾಮನ ಪೂಜೆಯಲ್ಲಿ ಎರಡೂ ಕೈಗಳಿಂದಲೂ ತರುವಾಗ ಯಾವ ಆಯಾಸ ಆಗ್ತಾ ಇತ್ತು, ಆ ಆಯಾಸವೂ ಕೂಡ ಆಗಲಿಲ್ಲ ಈ ಸಂಜೀವನ ಪರ್ವತನ ತರುವಾಗ ಅಂತ ಮುಖ್ಯಪ್ರಾಣದೇವರ ಹನುಮಂತನ ಒಂದು ಬಲ ಎಷ್ಟು ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ರಾಮಾರ್ಚನೆಯೋ ನಯತಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ರಾಮಾರ್ಚನೆ, ರಾಮನ ಪೂಜೆಯಲ್ಲಿ ಅಥವಾ ರಾಮನ ಪೂಜೆಗಾಗಿ ದ್ವಾಭ್ಯಾಂ ಎರಡು, ಕರಾಭ್ಯಾಂ ಕೈಗಳಿಂದ, ಪ್ರಸೂನಂ ಹೂವನ್ನು, ನಯತಃ ತೆಗೆದುಕೊಂಡು ಹೋಗ್ತಕ್ಕಂತಹ ಹನುಮಂತ ದೇವರಿಗೆ ಯಾವ ಪ್ರಯತ್ನ ಆಯಾಸವು ಅಭವತ್ ಆಯಿತೋ, ಏಕೇನ ಒಂದೇ ಕೈಯಿಂದ, ಎರಡೂ ಕೈಯಿಂದ ಹೂ ತರುವಾಗ ಆಯಾಸ ಆಯಿತು. ಆದರೆ ಪರ್ವತವನ್ನು ಒಂದೇ ಕೈಯಿಂದ, ಏಕೇನ ದೋಷ್ಣ ಒಂದೇ ಕೈಯಿಂದ, ಸಂಜೀವನಾದ್ಯಾಶ್ರಯಂ ಸಂಜೀವನವೆಂಬ ಔಷಧವೇ ಮೊದಲಾದ ಔಷಧಗಳಿಗೆ ಆಶ್ರಯವಾಗಿರತಕ್ಕಂತಹ ಗಿರೀಂದ್ರಂ ಗಂಧಮಾದನ ಪರ್ವತವನ್ನು ನಯತಃ ತೆಗೆದುಕೊಂಡು ಹೋಗ್ತಾ ಇರತಕ್ಕಂತಹ ಹನುಮಂತನಿಗೆ ನ ಅಭೂ ಆಗಲಿಲ್ಲ ಅಂತ ಈ ಪದ್ಯದ ಅಭಿಪ್ರಾಯ. ಮುಂದೆ ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸಿ ನರದೇವಪುತ್ರ್ಯ ವನ್ಯಪ್ರವೇಶಾಧಿಗತಾತ್ಮಶುದ್ಧ್ಯ ವಿರಾಜಿತಂ ಕಾಂಚನಮಾಲ ಏವ. ಮುಂದಿನ ಪದ್ಯದಲ್ಲಿ ಶ್ರೀರಾಮ ರಾವಣನನ್ನು ಸಂಹಾರ ಮಾಡತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸಹ ದಾರಿತಾರಿಂ ವನ್ಯಪ್ರವೇಶಾಧಿಗತಾತ್ಮಶುದ್ಧ್ಯ ನರದೇವಪುತ್ರ್ಯ ಕಾಂಚನಮಾಲಯ ಇವ ವಿರಾಜಿತಂ ಪರಮಪುಮಾಂಸಂ ಸಮನ್ವಯಾಸಿ. ಆ ಹನುಮಂತ ದೇವರು
ದಾರಿತಾರಿಂ ದಾರಿತ ಕೊಂದ ಅರಿಂ ರಾವಣ ಮೊದಲಾದ ಶತ್ರುಗಳುಳ್ಳ ವನ್ಹಿ ಅಗ್ನಿಯಲ್ಲಿ ಪ್ರವೇಶ ಮಾಡುವುದರಿಂದ ಅಧಿಗತ ತಿಳಿಯಲ್ಪಟ್ಟ ಆತ್ಮಶುದ್ಧಿಯ ತನ್ನ ಶುದ್ಧಿಯುಳ್ಳ ನರದೇವ ಪುತ್ರಿಯ ಜನಕರಾಜನ ಮಗಳಾದ ಸೀತೆಯಿಂದ ಕಾಂಚನಮಾಲೆಯ ಇವ ಕಾಂಚನ ಸರದಿಂದಲೋ ಕಾಂಚನ ಸರದಿಂದಲೋ ಎಂಬಂತೆ ವಿರಾಜಿತಂ ಪ್ರಕಾಶಮಾನವಾದ ಪರಮಂ ಸರ್ವೋತ್ತಮನಾದ ಪುರುಷಂ ಶ್ರೀರಾಮನನ್ನು ಸಮನ್ವಯಿಸಿ ಅನುಸರಿಸಿ ಅಯೋಧ್ಯೆಗೆ ಹೋದ ಅಂತ ರಾವಣನ ಸಂಹಾರ ಮಾಡಿ ಅಗ್ನಿಪ್ರವೇಶ ಆಗಿ ಕೊನೆಗೆ ರಾಮ ಸೀತೆಯೊಂದಿಗೆ ಅಯೋಧ್ಯೆಗೆ ಹೋದ. ಹನುಮಂತನು ಇವರನ್ನು ಅನುಸರಿಸಿ ರಾಮನನ್ನು ಅನುಸರಿಸಿ ಅಯೋಧ್ಯೆಗೆ ಹೋದ ಅಂತ ಈ 3 ಅಂಶಗಳನ್ನು ಶ್ರೀರಾಮ ರಾವಣನ ಸಂಹಾರ ಮಾಡಿದ್ದು, ರಾವಣ ಸಂಹಾರ ನಂತರ ಸೀತೆಯ ಒಂದು ಅಗ್ನಿಪ್ರವೇಶ, ಅದಾದಮೇಲೆ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಹೊರಟತಕ್ಕಂತಹ ವಿಚಾರವನ್ನು ಈ ಒಂದು ಪದ್ಯದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸಿನ್ ನರದೇವಪುತ್ರ್ಯ ವನ್ಯಪ್ರವೇಶಾದಿಗತಾತ್ಮಶುದ್ಧ್ಯ ವಿರಾಜಿತಂ ಕಾಂಚನಮಾಲ ಏವ. ರಾಮಚಂದ್ರ ರಾವಣಾದಿಗಳನ್ನು ಸಂಹಾರ ಮಾಡಿ ದಿವ್ಯ ವಿಜಯದಿಂದ ವಿಜೃಂಭಿಸಿ ಆ ವಿಭೀಷಣ ಕೊಟ್ಟಂತಹ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗ್ತಾನೆ. ಅಯೋಧ್ಯೆಯಲ್ಲಿ ತನ್ನ ನಿರೀಕ್ಷೆಯನ್ನು ಮಾಡ್ತಾ ಇರತಕ್ಕಂತಹ ಭರತ, ಶತ್ರುಘ್ನ, ತಾಯಂದಿರು, ಅಯೋಧ್ಯೆಯ ಪೌರರು ಎಲ್ಲರನ್ನೂ ಕೂಡ ತನ್ನ ದರ್ಶನದಿಂದ ಸಂತೋಷಪಡಿಸ್ತಾನೆ. ವಶಿಷ್ಠ ಋಷಿಗಳ ನೇತೃತ್ವದಲ್ಲಿ ಅಯೋಧ್ಯೆ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗ್ತಕ್ಕಂತಹ ವಿಚಾರ. ಆ ರಾವಣ ಅಪಾರ ಸೈನ್ಯದೊಂದಿಗೆ ಯುದ್ಧಕ್ಕೆ ಬಂದಾಗ ರಾಮ ಅವನನ್ನು ಸಂಹಾರ ಮಾಡ್ತಾನೆ. ಅವನ 10 ತಲೆಗಳನ್ನು ಕತ್ತರಿಸಿ ಅವನ ಕಥೆಯನ್ನು ಮುಗಿಸ್ತಾನೆ. ಈ ರಾವಣನ ಸಂಹಾರ ಬರೀ ಸೀತೆಯ ಅಪಹರಣಕ್ಕಾಗಿ ಆದ ಸಂಹಾರ ಅಲ್ಲ. ಅದಕ್ಕಿಂತ ಮೊದಲು ಒಬ್ಬ ಅಪರಾಧಿಗೆ, ಲೋಕದ ಅಪರಾಧಿಗೆ ಶಿಕ್ಷೆಯಾಗಬೇಕು. ತನ್ನ ಹೆಂಡತಿಯಾದ ಸೀತೆಯ ಅಪಹರಣಕ್ಕಾಗಿ ಅಲ್ಲ. ಈ ಲೋಕದಲ್ಲಿ ಒಬ್ಬ ಅಪರಾಧಿ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರವಾಗಿ ರಾವಣನ ಸಂಹಾರ ಮಾಡಿದ. ಬರೀ ತನ್ನ ಹೆಂಡತಿ ಸೀತೆಯ ಅಪಹರಣಕ್ಕಾಗಿ ಅಲ್ಲ, ಪರನಾರಿಯರ ಅಪಹರಣಕ್ಕಾಗಿ ಮಾತ್ರ ಅಲ್ಲ, ಅಧರ್ಮದ ಕೃತ್ಯಗಳಿಗಾಗಿ, ಲೋಕನಾಶದ ಕೃತ್ಯಗಳಿಗೋಸ್ಕರವಾಗಿ ಆ ರಾವಣನಿಗೆ ಶಿಕ್ಷೆಯಾಗಬೇಕು ಅಂತ ರಾವಣನ ಸಂಹಾರ ಮಾಡಿದ್ದೇನೆ ಅಂತ ಸ್ಪಷ್ಟಪಡಿಸ್ತಾನೆ. ಅಲ್ಲಿ ಸೀತೆಯ ಅಪಹರಣಕ್ಕಾಗಿ ಮಾತ್ರ ರಾವಣನ ಸಂಹಾರ ಅಲ್ಲ, ಲೋಕದ ಒಬ್ಬ ಅಪರಾಧಿ. ಈ ರಾವಣ ಬರೀ ಸೀತಾಪಹರಣ ಮಾತ್ರ ಅಲ್ಲ, ಪರನಾರಿಯರ ಅಪಹರಣ ಮಾಡ್ತಾ ಇದ್ದ, ಅಧರ್ಮದ ಕೃತ್ಯಗಳನ್ನು ಎಸಗ್ತಾ ಇದ್ದ, ಲೋಕವನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದ. ಅಂತಹ ರಾವಣನಿಗೆ ನಾನು ಸರಿಯಾದ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ರಾಮ ಸ್ಪಷ್ಟಪಡಿಸಿ, ಹೀಗೆ ರಾವಣನ ಸಂಹಾರ ಮಾಡಿ ಅವ ಸೀತೆಯೊಂದಿಗೆ ಅಯೋಧ್ಯೆ ಹೊರಡ್ತಾನೆ. ವನ್ಯಪ್ರವೇಶಾದಿ ಗತಾತ್ಮಶುದ್ಧ್ಯ, ಅಗ್ನಿಯಲ್ಲಿ ಪ್ರವೇಶ ಮಾಡುವುದರಿಂದ ತಿಳಿಯಲ್ಪಟ್ಟ ಆತ್ಮಶುದ್ಧ್ಯ. ಸೀತೆ ಪರಿಶುದ್ಧಳು ಅಂತ ಅವಳು ತೋರಿಸ್ಕೊಟ್ಲು, ತಾನೇ ತೋರಿಸಿಕೊಟ್ಲು. ಅಗ್ನಿಯಲ್ಲಿ ಪ್ರವೇಶ ಮಾಡುವ ಮೂಲಕವಾಗಿ ತಿಳಿಯಲ್ಪಟ್ಟ ಆತ್ಮಶುದ್ಧ್ಯ, ತನ್ನ ಶುದ್ಧಿಯುಳ್ಳಂತಹ ನರದೇವ ಪುತ್ರ್ಯ. ಆ ಸೀತೆಯೊಂದಿಗೆ, ಜನಕರಾಜನ ಮಗಳಾಗಿರ್ತಕ್ಕಂತಹ ಸೀತೆಯೊಂದಿಗೆ ವಿರಾಜಿತಂ ಕಾಂಚನಮಾಲೆಯ ವಿರಾಜಿತಂ, ಕಾಂಚನಮಾಲೆಯಿಂದಲೋ ಎಂಬಂತೆ ಶೋಭಿಸ್ತಾ ಇರತಕ್ಕಂತಹ, ವಿರಾಜಿತಂ ಪ್ರಕಾಶಮಾನಾಗಿರ್ತಕ್ಕಂತಹ, ಪರಮಂ ಸರ್ವೋತ್ತಮನಾಗಿರ್ತಕ್ಕಂತಹ ಪುರುಷಂ ಶ್ರೀರಾಮನನ್ನು ಸಮನ್ವಯಾಸಿ ಅನುಸರಿಸಿಕೊಂಡು ಹೊರಟ ಅಂತ ಈ ಒಂದು ಪದ್ಯದ ಅರ್ಥ. ಸಹ ಆ ಹನುಮಂತನು ದಾರಿತಾರಿಂ,
ದಾರಿತ ಕೊಲ್ಲಲ್ಪಟ್ಟ ಅರಿಂ ರಾವಣಾದಿ ಶತ್ರುಗಳುಳ್ಳ ವನ್ಯಪ್ರವೇಶಾಧಿಗತಾತ್ಮಶುದ್ಧಿಯ ವನ್ಯಪ್ರವೇಶ ಮಾಡುವುದರಿಂದ ಅಧಿಗತ ತಿಳಿಯಲ್ಪಟ್ಟ ಆತ್ಮಶುದ್ಧಿಯ ತನ್ನ ಶುದ್ಧಿಯುಳ್ಳ ನರದೇವ ಪುತ್ರಿಯ ರಾಜಕುಮಾರಿಯಾಗಿರ್ತಕ್ಕಂತಹ ಸೀತೆಯೊಂದಿಗೆ ಕಾಂಚನಮಾಲಯ ಇವ ಸೀತೆಯಿಂದ ಕಾಂಚನಮಾಲಯ ಇವ ಕಾಂಚನದ ಚಿನ್ನದ ಸರದಂತೆ ವಿರಾಜಿತಂ ಪ್ರಕಾಶಮಾನವಾಗಿರತಕ್ಕಂತಹ ಪರಮಂ ಸರ್ವೋತ್ತಮನಾಗಿರತಕ್ಕಂತಹ ಪುರುಷಂ ಶ್ರೀರಾಮನನ್ನು ಸಮನ್ವಯಾಸಿ ಅನುಸರಿಸಿ ಅಯೋಧ್ಯೆಗೆ ಹೊರಟ ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಮುಂದೆ ಅಯೋಧ್ಯೆಗೆ ಹೋದ ಮೇಲೆ ಹನುಮಂತ ದೇವರು ರಾಮನನ್ನು ತುಂಬ ಕಾಲ ಸೇವಿಸಿಕೊಂಡಿದ್ದರು ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ನಿರೂಪಿಸ್ತಾರೆ. ಆ ಪದ್ಯವನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಇಷ್ಟು ಒಂದು ಕಾರ್ಯವನ್ನು ಹನುಮಂತ ದೇವರು ಮಾಡಿದ್ದಾರೆ. ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಅವರೇ ಸಮರ್ಥರು. ಅಂತಹ ಹನುಮಂತನಿಗೆ ಏನು ಕೊಡಬೇಕು? ಅವನಿಗೆ ಸಮರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಅವನು ಹನುಮಂತ ಅಂದರೆ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣ. ಅದು ಯಾರಲ್ಲಿ ಇವೆಯೋ ಅವನು ಹನುಮಂತ ಅಂತ. ಜ್ಞಾನ, ಭಕ್ತಿಯಾದಿ ವೈರಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಗುಣಗಳು. ಅದನ್ನೇ ಹೇಳಿದ್ದು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್. ಎಲ್ಲಿ ಹನುಮಂತ ದೇವರಿಗೆ ಸಮನಾಗಿರ್ತಕ್ಕಂತಹ ಈ ಗುಣಗಳಲ್ಲಿ, ಜ್ಞಾನ ಭಕ್ತಿಯಾದಿ ಗುಣಗಳಲ್ಲಿ ಹನುಮಂತನಿಗೆ ಸಮರಾಗಿರ್ತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ. ಅಂತಹ ಸರ್ವ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂತಹ ಪುತ್ರನಿಗೆ ಅಂಜನಾದೇವಿ ಜನ್ಮ ಕೊಟ್ಟದ್ದು. ಆದ್ದರಿಂದಲೇ ಅವನಿಗೆ ಹನುಮಂತ ಅಂತ ಹೆಸರು ಬಂದದ್ದು. ಮುಖ್ಯಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡಿ ದುಷ್ಟ ಶಿಕ್ಷಣಕ್ಕೂ ಶಿಷ್ಟ ರಕ್ಷಣಕ್ಕೂ ಸಹಾಯಕನಾಗು ಎಂಬುದಾಗಿ ಏನು ಪ್ರಾರ್ಥನೆ ಸೂರ್ಯಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಪರಮಾತ್ಮ ಏನು ಅಪ್ಪಣೆ ಮಾಡಿದ್ದ, ಆ ಪ್ರಕಾರ ಆ ಪರಮಾತ್ಮನ ಸೇವೆಗಾಗಿ, ಪರಮಾತ್ಮನ ಅಂಗವಾಗಿ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ. ಯಾಕೆ? ರಾಕ್ಷಸ ಸಂಹಾರವನ್ನು ಪರಮಾತ್ಮ ಮಾಡಬೇಕು. ಅಂತಹ ಪರಮಾತ್ಮನ ಪ್ರಧಾನ ಅಂಗಂಹಿ ಮಾರುತಿ. ಅವನ ನಂತರ ಜೀವ ಸಮೂಹಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ತ್ರೈಲೋಕ್ಯ ಗುರುವಾಗಿರ್ತಕ್ಕಂಥವನು, ಇಂದ್ರಿಯಾಭಿಮಾನ ಸೂರ್ಯಾದಿ ದೇವತೆಗಳಿಂದಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಅನ್ನೋನು ಮುಖ್ಯಪ್ರಾಣ. ಅಂತಹ ಮುಖ್ಯಪ್ರಾಣ ಹನುಮಂತನಾಗಿ ಅವತರಿಸಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇದನ್ನು ಮಾಡಲಿಕ್ಕೆ ಸಹಾಯಕನಾಗಬೇಕು ಅಂತ ದೇವತೆಗಳೆಲ್ಲ ಏನು ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಯಂತೆ ಈ ನಾರಾಯಣನ ಅಪ್ಪಣೆಯನ್ನು ಆಧರಿಸಿ ಕೇಸರಿ ಎಂಬ ವಾನರನಲ್ಲಿ ಏನು ಋಷಿಗಳು ವರ ಕೊಟ್ಟಿದ್ದರಲ್ಲ, ಅಂತಹ ಮಗ ನಿಮಗೆ ಹುಟ್ಟುತ್ತಾನೆ ಅಂಥೇಳಿ ವಾಯುದೇವರ ಮಗನಾಗಿ ಜನಿಸಲಿ ಅಂತ ಋಷಿಗಳು ವರ ಕೊಟ್ಟಿದ್ದರು. ಅದನ್ನು ಸತ್ಯ ಮಾಡಲಿಕ್ಕೋಸ್ಕರವಾಗಿ, ಪರಮಾತ್ಮನ ಸೇವೆಗೋಸ್ಕರವಾಗಿ, ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಹಾಗೂ ಋಷಿಗಳು ಕೊಟ್ಟಂತಹ ವರ, ವಾಯುದೇವರು ಮಗನಾಗಿ ಜನಿಸಲಿ ಅಂತ ಋಷಿಗಳು ಕೊಟ್ಟಂತಹ ವರ, ಅದಕ್ಕೋಸ್ಕರವಾಗಿ ಅಂಜನಾದೇವಿಯನ್ನು ಸಂತೋಷ ಪಡಲಿಕ್ಕೋಸ್ಕರವಾಗಿ ಅವಳು ಮಾಡಿದಂತಹ ಒಂದು ಕಠಿಣ ವ್ರತ, ಅದರ ಒಂದು ತಪಸ್ಸಿನ ಫಲದಿಂದ ಮುಖ್ಯವಾಗಿ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಅಂಜನಾದೇವಿಯಲ್ಲಿ ಮುಖ್ಯಪ್ರಾಣದೇವರು ಅವತರಿಸಿದವರು. ಇಂತಹ ಹನುಮಂತ ದೇವರು ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಆ ಮೂಲಕವಾಗಿ ಈ ಸಂತೋಷಗೊಳಿಸಿ, ಪರಮಾತ್ಮನ ಸಂತೋಷಗೊಳಿಸಿ ಅವನನ್ನು ಅನುಸರಿಸಿ ಲಂಕಾಪಟ್ಟಣಕ್ಕೆ ಹೋದ ಎಂಬ ವಿಚಾರವನ್ನು ಈ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಮುಂದೆ ರಾಮನ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆದ ಮೇಲೆ ಈ ಹನುಮಂತ
ಅವರನ್ನು ಸೇವೆ ಮಾಡ್ತಾನೆ ಇರ್ತಾನೆ. ಆಗ ಸೀತಾದೇವಿ ಮೆಚ್ಚಿಕೊಂಡು ಅವರಿಗೆ ಒಂದು ಉಡುಗೊರೆ ಕೊಡ್ತಾಳೆ. ಆ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.